ಮ್ಯಾಚ್ ನ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಿಸಬಾರದು ಅಂತ ನಮ್ಮ ರಾಜ್ಯ ಸರ್ಕಾರ ಇದೀಗ ನಿರ್ಧಾರ ಮಾಡಿರುವಂತದ್ದು. ಆರ್ಸಿಬಿನೇ ಅದು ಯಾರೇ ಇರಲಿ ಅವ್ರ ಅಪ್ಪನಾಣೆ ಆರ್ಸಿಬಿ ಆಡೇ ಆಡುತ್ತೆ. ಇವಾಗ ಮ್ಯಾಚ್ ಬ್ಯಾಂಗ್ಳೂರಲ್ಲಿ ಆಡ್ಬೇಕಾ ಬೇಡವಾ? ಕೆಂಪೇಗೌಡರು ಏನೇನೋ ಮಾಡ್ಬಿಟ್ಟವ್ರಂತೆ. ಇದು ಯಾರೋ ಹೇಳ್ತಾರೆ, ಯಾರ್ಯಾರೋ ಹೇಳೋದಕ್ಕೆ ನಾವು ಆರ್ಸಿಬಿ ನಾಡ್ಸಿರೋ ಇರೋಕ್ಕಾಗುತ್ತಾ? ನಾವು ಇಲ್ಲಿಂದ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತೀವಿ, ನಾವು ಆರ್ಸಿಬಿ ಮ್ಯಾಚ್ ನೋಡೋಕೆ. ನಮ್ಮ ಸ್ಟೇಟಲ್ಲಿ ಆಡ್ಸಿಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಿ. ಆಡ್ಸ್ಲೇಬೇಕು, ಯಾಕಂದ್ರೆ ಆರ್ಸಿಬಿ ಹೆಸರಲ್ಲೇ ಇದಲ್ವಾ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಎಷ್ಟು ಲಕ್ಷಾಂತರ ಜನ ಕಾಯ್ತಾ ಇದ್ವಿ ನಾವು ಆರ್ಸಿಬಿ ಮ್ಯಾಚ್ ನೋಡೋಕೆ. ಇನ್ನು ನಾವು ಟೀಮ್ಗೋಸ್ಕರ ಆಡೋದಕ್ಕ, ನಾವು ಯಾವತ್ತು ಪ್ಲೇಯರ್ಸ್ಗೋಸ್ಕರ ಆಡಲ್ಲ. ಫ್ರೀಡಮ್ ಸಿಕ್ದಾಗೂ ಇಷ್ಟು ಎಂಜಾಯ್ ಮಾಡಿದ್ರು ಇಲ್ವಾ? ನಮ್ಮ ಆರ್ಸಿಬಿ ಗೆದ್ದಿದ್ದಕ್ಕೆ ಹಬ್ಬ ಮಾಡಾಕ್ಬಿಟ್ರು. ನಮ್ಮ ಟೀಮ್ ಅಲ್ವಾ, ಬೆಂಗಳೂರಲ್ಲಿ ಆಡ್ಸಂತ ಇನ್ನು ಗುಜರಾತಲ್ಲಿ ಆಡ್ತಾರ. ಇವ್ರ ಮ್ಯಾನೇಜ್ಮೆಂಟ್ ಏನು ಮಾಡಂತೆ ಸುಮ್ಮನೆ ಕರ್ಕೊಂಡು ಕ್ರೌಡ್ನ ಬಿಟ್ಬಿಟ್ರೆ ಇನ್ನೇನಾಗುತ್ತೆ? ಅದೇನೇ ಆಗೋದು. ಫಸ್ಟ್ ನಮ್ಮ ಸರ್ಕಾರ ಕರೆಕ್ಟ್ ಆಗಿರ್ಬೇಕು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಸ್, ಈ ಬಾರಿಯ RCB ಮ್ಯಾಚ್ನ ಹೋಮ್ ಗ್ರೌಂಡ್ ಆದ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಬಾರ್ದು ಅಂತ ನಮ್ಮ ರಾಜ್ಯ ಸರ್ಕಾರ ಇದೀಗ ನಿರ್ಧಾರ ಮಾಡಿರುವಂಥದ್ದು. ಯಾಕಂತ ಅಂದರೆ ಕಳೆದ ಬಾರಿ ನಡೆದಂತಹ ಕಾಲ್ತುಳಿತ ಏನಿದೆ, ಅದರಿಂದ ಆದಂತಹ ಘಟನೆಗಳೇನಿದೆ, ಇವೆಲ್ಲವನ್ನು ತಪ್ಪಿಸೋಕ್ಕೋಸ್ಕರ ಈ ಬಾರಿ RCB ಮ್ಯಾಚ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಬಾರ್ದು ಅನ್ನೋ ನಿರ್ಧಾರನ ಇದೀಗ ರಾಜ್ಯ ಸರ್ಕಾರ ತಗೊಂಡಿದೆ. ಇದ್ರ ಬಗ್ಗೆ ನಮ್ಮ ಜನರು RCB ಅಭಿಮಾನಿಗಳು ಏನಂತ ಹೇಳ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇವಾಗ ಮ್ಯಾಚ್ ಬ್ಯಾಂಗ್ಳೂರಲ್ಲಿ ಆಡ್ಬೇಕಾ ಬೇಡವಾ? ಬ್ಯಾಂಗ್ಳೂರಲ್ಲಿ ಆಡ್ಲೇಬೇಕಕ್ಕ. ಇದು ನಮ್ಮ ಬೆಂಗಳೂರು ಅಂದ್ರೆ ಏನು ಹೇಳ್ರಿ, ನಮ್ಮ ಬೆಂಗಳೂರು ಅಂದ್ರೆ ಕೆಂಪೇಗೌಡರು ಕಟ್ಟಿದ ನಾಡು. ಇದು ಕೆಂಪೇಗೌಡರು ಏನೇನೋ ಮಾಡ್ಬಿಟ್ಟವ್ರಂತೆ. ಇದು ಯಾರೋ ಹೇಳ್ತಾರೆ, ಯಾರ್ಯಾರೋ ಹೇಳೋದಕ್ಕೆ ನಾವು ಆರ್ಸಿಬಿ ನಾಡ್ಸಿರೋ ಇರೋಕ್ಕಾಗುತ್ತಾ? ನಾವು ಇಲ್ಲಿಂದ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತೀವಿ, ನಾವು ಆರ್ಸಿಬಿ ಮ್ಯಾಚ್ ನೋಡೋಕೆ. ನಮ್ಮ ಸ್ಟೇಟಲ್ಲಿ ಆಡ್ಸಿಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಿ ಹೇಳ್ರಿ? ನಾವಂತೂ ಆರ್ಸಿಬಿ ಆಡೋ ಗಂಟ ಆರ್ಸಿಬಿ ಇನ್ನೂ 100 ವರ್ಷ ಆಗಲಿ ನಾವು ಆರ್ಸಿಬಿ ಫ್ಯಾನ್ಗಳೇ. ನಾವಿಲ್ಲ ಅಂದ್ರೂ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಾದ್ರೂ ನೋಡ್ಕೊಂತಾರೆ ಆರ್ಸಿಬಿ ಮ್ಯಾಚ್ನ. ನಮಗೆ ನಮ್ಮ ಆಪತ್ ಬಂದವ ABD ಒಬ್ರು ಇಷ್ಟ ಇದ್ರು. ABD ಹೋದ್ಮೇಲೆ ನಮ್ಗೆ ಬರೀ RCB ಅಷ್ಟೇ ಬೇಕಾಗಿರೋದು. ಇನ್ನು ನಾವು ಟೀಮ್ಗೋಸ್ಕರ ಆಡೋದಕ್ಕ, ನಾವು ಯಾವತ್ತು ಪ್ಲೇಯರ್ಸ್ಗೋಸ್ಕರ ಆಡಲ್ಲ. ನಾವು ನಮ್ಮ ಟೀಮು RCB ಅಂದರೆ ಒಂದು ಹೆಮ್ಮೆ ನಮಗೆ. RCB 18 ವರ್ಷ ಆದಮೇಲೆ ಗೆದ್ದಿದ್ದಕ್ಕೆ, ಮೊನ್ನೆ ಇಲ್ಲಿ ನಾರ್ಮಲ್ ಒಂದು ಕಪ್ ಗೆದ್ದಿದ್ದಕ್ಕೆ ನಮ್ಗೆ ಇಲ್ಲಿ ಕಾಲು ತುಳಿತಾ, ಜನರು ಜಗಳ ಆಡಿದಾಗಲಿ, ನೈಟು ನಮಗೆ ನ್ಯೂ ಇಯರ್ ಸಿಗ್ತೋ ಇಲ್ಲ ಅಂದರೆ ನಮ್ಗೆ ಇದು ಸ್ವಾತಂತ್ರ್ಯ ದಿನಾಚರಣೆ ನಮಗೆ 1947 ನಮಗೆ ಫ್ರೀಡಮ್ ಸಿಕ್ದಾಗೂ ಇಷ್ಟು ಎಂಜಾಯ್ ಮಾಡಿದ್ರು ಇಲ್ವಾ? ನಮ್ಮ RCB ಗೆದ್ದಿದ್ದಕ್ಕೆ ಹಬ್ಬ ಮಾಡಾಕ್ಬಿಟ್ರು. ನಮ್ಮ ಊರಲ್ಲೆಲ್ಲ ಊರ ಹಬ್ಬಗಳೇ ಮಾಡಾಕ್ಬಿಟ್ರು. ನಾವೆಲ್ಲ RCB ಮಾತ್ರ ಬಿಟ್ಕೊಡಲ್ಲ. RCB ಇನ್ನೂ 50 ವರ್ಷ ಹೋದ್ರೂ ನಾವು ಇದೇ ಕ್ರೇಜು, ಇದೇ ಥರ ನಾವು ಸಪೋರ್ಟ್ ಮಾಡೋದು RCBಗೆ. ಫೈನಲ್ ಆಗಿ ಜೈ RCB, ಜೈ ಕರ್ನಾಟಕ. ಈ ಸಲ RCB ಮ್ಯಾಚ್ನ ಹೋಮ್ ಗ್ರೌಂಡಲ್ಲಿ ಆಡ್ಸಲ್ಲ ಅಂತ ಹೇಳ್ತಿದ್ದಾರೆ, ಏನು ಮಾಡ್ಬೇಕಂತ? ಆಡ್ಸ್ಲೇಬೇಕು, ಯಾಕಂದ್ರೆ ಆರ್ಸಿಬಿ ಹೆಸರಲ್ಲೇ ಇದಲ್ವಾ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂದ್ರೆ ಅದು ಹೋಮ್ ಗ್ರೌಂಡ್ ಅಲ್ವಾ. ನಮ್ಮ ಹೋಮ್ ಗ್ರೌಂಡಲ್ಲಿ ಆಡಿಸ್ಬೇಕು. ನೀವೇ ನೋಡಿದಾಗೆ ಎಷ್ಟು ಲಕ್ಷಾಂತರ ಜನ ಕಾಯ್ತಾ ಇದ್ವಿ ನಾವು RCB ಮ್ಯಾಚ್ ನೋಡೋಕ್ಕೆ. ಅದು ಮೀನ್ಸ್ ಅದೇ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಮತ್ತು ಅದನ್ನ ನೋಡೋಕ್ಕೆ ಅಷ್ಟು ಜನ ಬಂದರು ಅಂದರೆ ಇವಾಗ RCB ಮ್ಯಾಚ್ ಆಡ್ಸದಲ್ಲೇ ಇರೋಕ್ಕಾಗುತ್ತೆ? ಯಾಕಂದರೆ ಅದು ನಮ್ಮ ಮ್ಯಾಚ್, ಆಮೇಲೆ ನಮ್ಮ ಟೀಮ್ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಟೀಮ್ ಇಲ್ಲೇ ಆಡಿಸ್ಬೇಕು ಅಂತ ಹೇಳ್ಬೋದು. ಗೌರ್ಮೆಂಟ್ ಈ ಥರ ನಿರ್ಧಾರ ಮಾಡ್ತಾ ಇದ್ದಾರೆ, ಹೋಮ್ ಗ್ರೌಂಡಲ್ಲಿ ಆಡ್ಸೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಅವ್ರು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ? ಅದೇ ಸೇಫ್ಟಿ ಪ್ರಿಕಾಷನ್ಸ್ ಕೊಟ್ಟು, ಲೈಕ್ ಆ್ಯಂಬುಲೆನ್ಸು, ಫೈರ್, ಅದೆಲ್ಲ ಪ್ರಿಕಾಷನ್ಸ್ ಕೊಟ್ಟು ಮಾಡಿಸ್ಬೋದು. ಹೇಳೋಕ್ಕಾಗಲ್ಲ ಅವ್ರ ಡಿಸಿಷನ್. ಪ್ಲೀಸ್ ನಮ್ಮ RCB ಹೋಮ್ ಗ್ರೌಂಡಲ್ಲೇ ಆಡ್ಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ವಿರಾಟ್, ಐ ಲವ್ ಯು. ಪ್ಲೀಸ್ ಇಲ್ಲೇ ಬಂದು ಹೋಮ್ ಗ್ರೌಂಡಲ್ಲೇ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಲ RCB ಮ್ಯಾಚ್ನ ನಮ್ಮ ಹೋಮ್ ಗ್ರೌಂಡ್ ಅಂದರೆ ಬೆಂಗಳೂರಲ್ಲಿ ಆಡಿಸ್ಬೇಕಾ ಬೇಡವಾ ಅನ್ನೋದು ಸಾಕಷ್ಟು ವಿವಾದಗಳು ನಡೀತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ, ಈ ಸಲ ಹೋಮ್ ಗ್ರೌಂಡಲ್ಲಿ ಆಡಿಸ್ಬೇಕಾ ಬೇಡವಾ? ಆಡಿಸ್ಲೇಬೇಕು ಮೇಡಮ್. ಯಾಕಂದ್ರೆ RCB ಬೆಂಗಳೂರು ಟೀಮ್ ಅಲ್ವಾ, ಬೆಂಗಳೂರಲ್ಲಿ ಆಡ್ಸಂತ ಇನ್ನು ಗುಜರಾತಲ್ಲಿ ಆಡ್ತಾರ? ಅವ್ರೇನು ತಲೆ ಇಲ್ವ ಅವ್ರಿಗೆ? RCB ಮ್ಯಾಚ್ RCB ಬೆಂಗಳೂರಲ್ಲೇ ಆಡಿಸ್ಬೇಕು. ಅದೇ ನಮ್ದು ಒಂಥರ ಗೌರವ ಇದ್ದಂಗೆ, ನಮಗೆ ಒಂಥರ ಏನೋ ಒಂಥರ ಹೆಮ್ಮೆ ಇದ್ದಂಗೆ. ಅದು ಬೇರೆ ಆಡ್ಸೋ ಸರಿ ಬರಲ್ಲ ಮೇಡಮ್. RCB ಆಡಿಸ್ಲೇಬೇಕಿಲ್ಲ. ಬೆಂಗಳೂರಲ್ಲೇ ಆಡಿಸ್ಬೇಕು. ಬೆಂಗಳೂರಲ್ಲಿ ಇದೆ ಮತ್ತೆ ಹೇಳೋದು ನಮಗೆ. ಎಷ್ಟೋ ವರ್ಷದಿಂದ ಬೆಂಗಳೂರಲ್ಲೇ ಆಡಿಸ್ತಾ ಬಂದಿದ್ದಾರೆ. ಬೆಂಗಳೂರು ಟೀಮೇ ಐತೆ, ಅದರಿಂದ ಮುಂದೆನೂ ಬೆಂಗಳೂರಲ್ಲೇ ಆಡಿಸ್ಬೇಕು ಅನ್ನೋದು ಇದೆ ನಮ್ಮ. ಮ್ಯಾಮ್ ಇವಾಗ ಪ್ರಾಬ್ಲಮ್ ಆಗೈತೆ ಅಂತ ಫ್ಯಾನ್ ಬೇಸ್ಗಳು ಕೇಳಲ್ವಲ್ಲ ಮ್ಯಾಮ್,
ಅದರಿಂದ ಇವಾಗ ನೇಮು ಚೇಂಜ್ ಮಾಡಂಗಿಲ್ಲ. ಇವಾಗ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದರೆ ಅದೇನೋ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇವ್ರ ಮ್ಯಾನೇಜ್ಮೆಂಟ್ ಏನು ಮಾಡಂತೆ ಸುಮ್ಮನೆ ಕರ್ಕೊಂಡು ಕ್ರೌಡ್ನ ಬಿಟ್ಬಿಟ್ರೆ ಇನ್ನೇನಾಗುತ್ತೆ? ಅದೇನೇ ಆಗೋದು. ಫಸ್ಟು ನಮ್ಮ ಸರ್ಕಾರ ಕರೆಕ್ಟಾಗಿರ್ಬೇಕು. ನಮ್ಮ ಸರ್ಕಾರ ಕರೆಕ್ಟಾಗಿದ್ರೆ ಇನ್ನೆಲ್ಲ ಕರೆಕ್ಟಾಗಿರ್ತದೆ, ಅಷ್ಟೇ ನಾನು ಹೇಳೋದು. ತಪ್ಪೈತದೆ ಅಂದ್ಬಿಟ್ಟು ಏನು ಬಿಡಕ್ಕಾಗಲ್ಲ. ತಪ್ಪು ಮಾಡ್ದೋ ಅಂದ್ಬಿಟ್ಟು ತಪ್ಪಿರೋರ್ನ ಶಿಕ್ಷೆ ಮಾಡ್ತಾವ್ರ, ಏನು ಮಾಡ್ತಾಯಿಲ್ಲ. ಎಲ್ಲ ತಪ್ಪು ನಡೆದಿರೋದೆಲ್ಲ ಮುಚ್ಚಾಕ ಹೋಯ್ತವ್ರು. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಕುಂಭಮೇಳದೋಸ್ಕರ ಹಂಗ ಕುಂಭಮೇಳ ಬಂದ್ ಮಾಡಕ್ಕಾಯ್ತದ ಅವರು? ಆಗಲ್ಲ. ಮತ್ತೆ ಇನ್ಯಾಕೆ ಬಂದ್ ಮಾಡ್ತಾರೆ ಮತ್ತೆ? ಅದೇ ನಾವು ಹಾಕೋ ಪಾಯಿಂಟ್, ಇನ್ನೇನು ಇಲ್ಲ. ಏನೇ ಹೇಳಿ ಮ್ಯಾಮ್, ಆರ್ ಸಿ ಬಿ ಇಲ್ಲೇ ಆಡ್ಬೇಕು ಅಷ್ಟೇ. ಜೈ RCB, ಜೈ ಕರ್ನಾಟಕ, ಅಷ್ಟೇ ನಾವು ಹೇಳೋದು. ಥ್ಯಾಂಕ್ ಯು. ಎಸ್, ಕೇಳಿದ್ರಲ್ವಾ ವೀಕ್ಷಕರ, ಇದಾಗಿತ್ತು ಜನರ ಮಾತು. RCB ಮ್ಯಾಚ್ ನ ಒಬ್ಬೊಬ್ರು ಹೇಳ್ತಿದ್ದಾರೆ ಹೋಮ್ ಗ್ರೌಂಡ್ ಅಲ್ಲಿ ಆಡಿಸ್ಬೇಕು ಅಂತ, ಇನ್ನೂ ಕೆಲವೊಬ್ರು ಹೇಳ್ತಾರೆ ಕಳೆದ ಬಾರಿ ನಡೆದಿರುವಂತಹ ಅಪಘಾತಗಳೇನಿದೆ, ಅವಾಂತರ ಏನಿದೆ, ಇದೆಲ್ಲಾನು ತಪ್ಪಿಸ್ಬೇಕು ಅಂದ್ರೆ ಹೋಮ್ ಗ್ರೌಂಡ್ ಬೇಡ, ಬೇರೆ ಗ್ರೌಂಡ್ ಅಲ್ಲಿ ಆಡಿಸಿ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ಅಪ್ಪಟ್ಟ ಅಭಿಮಾನಿಗಳೇನಿದ್ದಾರೆ ಅವ್ರು ಮಾತ್ರ RCB ಮ್ಯಾಚ್ ಇಲ್ಲೇ ನಡಿಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ನಡಿಬೇಕು ಅಂತ ಕೆಲವೊಬ್ರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.